ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 17th ಆಗಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೌ ಮೆನಿ ರಾಮ್ಸರ್ ಸೈಟ್ಸ್ ಆರ್ ದೇರ್ ಇನ್ ಇಂಡಿಯಾ ಕರೆಂಟ್ಲಿ? ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 46. ಭಾರತದ 4 ಪ್ರದೇಶಗಳನ್ನು ರಾಮ್ಸರ್ ತಾಣಗಳ ಪಟ್ಟಿಗೆ ಇತ್ತೀಚೆಗೆ ಸೇರಿಸಲಾಗಿದೆ. ಸೊ 2 ಫ್ರಮ್ ಗುಜರಾತ್ ಅಂಡ್ 2 ಫ್ರಮ್ ಹರಿಯಾಣ. ಸೊ ಥೋಲ್ ಅಂಡ್ ವಾಧ್ವಾನ್ ಫ್ರಮ್ ಗುಜರಾತ್ ಅಂಡ್ ಸುಲ್ತಾನ್ಪುರ್ ಅಂಡ್ ಭಿಂದ್ವಾಸ್ ಫ್ರಮ್ ಹರಿಯಾಣ. ಸೊ ಈ 4 ಪ್ರದೇಶಗಳನ್ನು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಅಂಡ್ ಇದರೊಂದಿಗೆ ಭಾರತದ ಒಟ್ಟು ರಾಮ್ಸರ್ ಸೈಟ್ಗಳ ಸಂಖ್ಯೆ 46ಕ್ಕೆ ತಲುಪಿದೆ, 46. ಅಂಡ್ ಇದರ ವಿಸ್ತೀರ್ಣ 1,83,322 ಹೆಕ್ಟರ್ ಆಗಿದೆ. ಅಂಡ್ ರಾಮ್ಸರ್ ಬಗ್ಗೆ ನೋಡೋದು ಗೈಸ್, ರಾಮ್ಸರ್ ಸಮಾವೇಶವನ್ನು 1971ರಲ್ಲಿ ಇರಾನಿನ ನಗರವಾದ ರಾಮ್ಸರ್ನಲ್ಲಿ ಸಹಿ ಮಾಡಲಾಯಿತು ಮತ್ತು ಇದು ಪ್ರದೇಶಗಳ ಪರಿಸರ ಲಕ್ಷಣವನ್ನು ಸಂರಕ್ಷಿಸಲು ಅತ್ಯಂತ ಹಳೆಯ ಅಂತರ ಸರ್ಕಾರಿ ಒಪ್ಪಂದವಾಗಿದೆ. ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಕ್ಯಾಟಲ್ ಜಿನೋಮಿಕ್ ಚಿಪ್ ಫಾರ್ ದ ಕನ್ಸರ್ವೇಷನ್ ಆಫ್ ಪ್ಯೂರ್ ವೆರೈಟೀಸ್ ಆಫ್ ಇಂಡಿಜಿನಿಯಸ್ ಕ್ಯಾಟಲ್ ಬ್ರೀಡ್ಸ್? ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆಗಾಗಿ ಭಾರತದ ಮೊದಲ ಜಾನುವಾರು ಜಿನೋಮಿಕ್ ಚಿಪ್ನ ಹೆಸರೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಗಾವ್. ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದರ್ ಸಿಂಗ್ ಅವರು ಇಂಡಿಗಾವ್ ಚಿಪ್ ಅನ್ನು ಬಿಡುಗಡೆ ಮಾಡಿದ್ದರು. ಅಂಡ್ ಗೀರ್, ಕಾಂಕ್ರೇಜ್, ಸಾಹಿವಾಲ್, ಒಂಗೋಲ್ ಇತ್ಯಾದಿ ಶುದ್ಧ ಜಾನುವಾರು ತಳಿಗಳ ಸಂರಕ್ಷಣೆಗಾಗಿ ಇದು ಭಾರತದ ಮೊದಲ ಜಾನುವಾರು ಚಿಪ್ ಆಗಿದೆ. ಅಂಡ್ ಇಂಡಿಗಾವ್ ಚಿಪ್ ಅನ್ನು ರಾಷ್ಟ್ರೀಯ ಪ್ರಾಣಿ ಬಯೋಟೆಕ್ನಾಲಜಿ ವಿಜ್ಞಾನಿಗಳು ಹೈದರಾಬಾದ್ ಅಭಿವೃದ್ಧಿಪಡಿಸಿದ್ದಾರೆ. ಅಂಡ್ ನಮ್ಮ ಸ್ವಂತ ತಳಿಗಳ ಸಂರಕ್ಷಣೆಯ ಗುರಿಯನ್ನು ಸಾಧಿಸಲು ಈ ಚಿಪ್ ಸಹಾಯ ಮಾಡುತ್ತದೆ ಮತ್ತು 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಈ ಚಿಪ್ ಸಹಾಯ ಮಾಡುತ್ತದೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಹ್ಯಾಸ್ ಲಾಂಚ್ ಡ್ಯಾಶ್ ಫಾರ್ ಮಾರ್ಕೆಟಿಂಗ್ ಆಫ್ ಅರ್ಬನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರಾಡಕ್ಟ್ಸ್. ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರಾಟಕ್ಕಾಗಿ ವಸತಿ ಸಚಿವಾಲಯವು ಡ್ಯಾಶ್ ಅನ್ನು ಪ್ರಾರಂಭಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೋನ್ ಚಿರಯ್ಯ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರಾಟಕ್ಕಾಗಿ ಬ್ರ್ಯಾಂಡ್ ಸೋನ್ ಚಿರಾಯಿ ಅನ್ನು ಪ್ರಾರಂಭಿಸಿದೆ. ಅಂಡ್ ನಗರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಉತ್ಪನ್ನಗಳ ಜನಪ್ರಿಯಗೊಳಿಸಲು ಸಚಿವಾಲಯವು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂಥ ಇ ಕಾಮರ್ಸ್ ಪೋರ್ಟಲ್ಗಳೊಂದಿಗೆ ಎಂಒಯುಗೆ ಸಹಿ ಹಾಕಿದೆ. ಅಂಡ್ ಈ ಪಾಲುದಾರಿಕೆಯೊಂದಿಗೆ ಸುಮಾರು 5,000 ಸೆಲ್ಫ್ ಹೆಲ್ಪ್ ಗ್ರೂಪ್ ಸದಸ್ಯರ 2,000ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಇ ಕಾಮರ್ಸ್ ಪೋರ್ಟಲ್ನಲ್ಲಿ ಅಳವಡಿಸಲಾಗಿದೆ. ಹೂ ಹ್ಯಾಸ್ ಇನಾಗ್ರೇಟೆಡ್ ದ 11th ಆನ್ಯುವಲ್ ಮೀಟಿಂಗ್ ಆಫ್ ಫೆಂಬೋಸಾ? ಫೆಂಬೋಸಾದ 11ನೇ ವಾರ್ಷಿಕ ಸಭೆಯನ್ನು ಯಾರು ಉದ್ಘಾಟಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸುಶೀಲ್ ಚಂದ್ರ. ಚೀಫ್ ಎಲೆಕ್ಷನ್ ಕಮಿಷನರ್ ಸುಶೀಲ್ ಚಂದ್ರ. ಸೊ ಫಸ್ಟ್ ಗೈಸ್, ಫೆಂಬೋಸಾದು ಫುಲ್ ಫಾರ್ಮ್ ಫೋರಮ್ ಆಫ್ ದ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಆಫ್ ಸೌತ್ ಏಷಿಯಾ. ಅಂಡ್ ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಹಾಲಿ ಫೆಂಬೋಸಾದ ಅಧ್ಯಕ್ಷ ಸುಶೀಲ್ ಚಂದ್ರ ಅವರು 11ನೇ ಆಗಸ್ಟ್ ರಂದು ದಕ್ಷಿಣ ಏಷ್ಯಾದ ಚುನಾವಣಾ ನಿರ್ವಹಣಾ ಸಂಸ್ಥೆಗಳ ವೇದಿಕೆಯ 11ನೇ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿದರು. ಅಂಡ್ ಫ್ರೆಂಡ್ಸ್, ಈ ಸಭೆಯದು ಥೀಮ್ ಯೂಸ್ ಆಫ್ ಟೆಕ್ನಾಲಜಿ ಇನ್ ಇಲೆಕ್ಷನ್ಸ್. ಅಂಡ್ ವರ್ಚುವಲ್ ಮೋಡ್ನಲ್ಲಿ ಈ ಸಭೆಯನ್ನು ಭೂತಾನ್ನ ಚುನಾವಣಾ ಆಯೋಗ ಆಯೋಜಿಸಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಹೌ ಮೆನಿ ಪೊಲೀಸ್ ಆಫೀಸರ್ಸ್ ಇನ್ ದ ಕಂಟ್ರಿ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ ದ ಯೂನಿಯನ್ ಹೋಮ್ ಮಿನಿಸ್ಟರ್ಸ್ ಮೆಡಲ್ ಫಾರ್ ಎಕ್ಸಲೆನ್ಸ್ ಇನ್ ಇನ್ವೆಸ್ಟಿಗೇಷನ್ ಅವಾರ್ಡ್? ದೇಶದಲ್ಲಿ ಎಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವರು ಪದಕ ಶ್ರೇಷ್ಠತೆ ಇನ್ವೆಸ್ಟಿಗೇಷನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 152. ಅಪರಾಧದ ತನಿಖೆಯ ಉನ್ನತ ವೃತ್ತಿಪರ ಮಾನದಂಡಗಳಿಗಾಗಿ ದೇಶದ 152 ಪೊಲೀಸ್ ಅಧಿಕಾರಿಗಳಿಗೆ 2021ಕ್ಕೆ ಕೇಂದ್ರ ಗೃಹ ಸಚಿವರ ಶ್ರೇಷ್ಠತೆಯ ತನಿಖಾ ಶ್ರೇಣಿ ಯೂನಿಯನ್ ಹೋಮ್ ಮಿನಿಸ್ಟರ್ಸ್ ಮೆಡಲ್ ಫಾರ್ ಎಕ್ಸಲೆನ್ಸ್ ಇನ್ ಇನ್ವೆಸ್ಟಿಗೇಷನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂಡ್ ಪ್ರಶಸ್ತಿ ಪುರಸ್ಕೃತರಲ್ಲಿ ದೇಶದ 28 ಮಹಿಳಾ ಪೊಲೀಸ್ ಅಧಿಕಾರಿಗಳು ಸೇರಿದ್ದಾರೆ. ಅಂಡ್ ಅಪರಾಧದ ತನಿಖೆಯ ಉನ್ನತ ವೃತ್ತಿಪರ ಗುಣಮಟ್ಟವನ್ನು ಉತ್ತೇಜಿಸುವ ಉದ್ದೇಶದಿಂದ ಮತ್ತು ತನಿಖಾ ಅಧಿಕಾರಿಗಳಿಂದ ತನಿಖೆಯಲ್ಲಿ ಅಂತ ಶ್ರೇಷ್ಠತೆಯನ್ನು ಗುರುತಿಸುವ ಉದ್ದೇಶದಿಂದ ಈ ಮೆಡಲ್ ಅನ್ನು ಅಥವಾ ಈ ಪ್ರಶಸ್ತಿಯನ್ನು 2018ರಲ್ಲಿ ಸ್ಥಾಪಿಸಲಾಯಿತು. ವಾಟ್ ಈಸ್ ದ ಕರೆಂಟ್ ರ್ಯಾಂಕ್ ಆಫ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನೀರಜ್ ಚೋಪ್ರಾ ಇನ್ ಜಾವ್ಲಿನ್ ಥ್ರೋ? ಜಾವ್ಲಿನ್ ಥ್ರೋ ವಿಶ್ವ ಶ್ರೇಯಾಂಕದಲ್ಲಿ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನೀರಜ್ ಚೋಪ್ರಾ ಅವರ ಪ್ರಸ್ತುತ ರ್ಯಾಂಕ್ ಎಷ್ಟು?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಕೆಂಡ್. ಸೊ ಫಸ್ಟ್ ಪ್ಲೇಸ್ ಯಾರಪ್ಪ ಅಂದ್ರೆ ಗೈಸ್, ಫಸ್ಟ್ ಪ್ಲೇಸ್ ಈಸ್ ಬೈ ಜರ್ಮನಿ ಜಾವ್ಲಿನ್ ಥ್ರೋವರ್ ವೆಟರ್. ಸೊ ಜಾವ್ಲಿನ್ ಥ್ರೋ ವರ್ಲ್ಡ್ ರ್ಯಾಂಕಿಂಗ್ಸ್ ನಲ್ಲಿ ಫಸ್ಟ್ ಪ್ಲೇಸ್ ವೆಟರ್ ಅಂಡ್ ಸೆಕೆಂಡ್ ಈಸ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನೀರಜ್ ಚೋಪ್ರಾ. ವಾಟ್ ಈಸ್ ದ ಥೀಮ್ ಆಫ್ ಇಂಡಿಪೆಂಡೆನ್ಸ್ ಡೇ 2021? 2021 ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್. 2021 ಇಂಡಿಪೆಂಡೆನ್ಸ್ ಡೇ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್. ಅಂಡ್ ಭಾರತವು 2021 ಆಗಸ್ಟ್ 15 ತನ್ನ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. ವಿಚ್ ಪ್ಲೇಯರ್ ಹ್ಯಾಸ್ ಬಿನ್ ಟೆಂಪರರಿಲಿ ಸಸ್ಪೆಂಡೆಡ್ ಬೈ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ರೀಸೆಂಟ್ಲಿ? ಭಾರತದ ಕುಸ್ತಿ ಒಕ್ಕೂಟದಿಂದ ಯಾರನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವಿನೇಶ್ ಫೊಗಾಟ್. ಭಾರತದ ಕುಸ್ತಿ ಒಕ್ಕೂಟದಿಂದ ಇಂಡಿಯನ್ ರೆಸ್ಲರ್ ವಿನೇಶ್ ಫೊಗಾಟ್ ಅವರನ್ನು ಇನ್ಡಿಸಿಪ್ಲಿನ್ ಬಿಹೇವಿಯರ್ಗಾಗಿ ಟೆಂಪರರಿಲಿ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. The Government of India has announced to give the Prime Minister's Shram Puraskar Award for the year 2018 to how many officers? ಭಾರತ ಸರ್ಕಾರವು 2018 ಸಾಲಿನ ಪ್ರಧಾನ ಮಂತ್ರಿ ಶ್ರಮ್ ಪುರಸ್ಕಾರ್ ಪ್ರಶಸ್ತಿಯನ್ನು ಎಷ್ಟು ಅಧಿಕಾರಿಗಳಿಗೆ ನೀಡಲು ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 69 ಆಫೀಸರ್ಸ್. ಭಾರತ ಸರ್ಕಾರವು ಇತ್ತೀಚೆಗೆ 2018 ಸಾಲಿನ 69 ಅಧಿಕಾರಿಗಳಿಗೆ ಪ್ರಧಾನ ಮಂತ್ರಿ ಶ್ರಮ್ ಪುರಸ್ಕಾರವನ್ನು ಘೋಷಿಸಿದೆ. ಅಂಡ್ ನಾವೀನ್ಯತೆ, ಸಾಮರ್ಥ್ಯಗಳು, ವಿಶಿಷ್ಟ ಸಾಧನೆ ಮತ್ತು ಉತ್ಪಾದಕತೆ ಹಾಗೂ ಅಸಾಧಾರಣ ಧೈರ್ಯದ ಪ್ರದರ್ಶನಕ್ಕಾಗಿ ಅವರ ಅತ್ಯುತ್ತಮ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅಂಡ್ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಶ್ರಮ್ ಪ್ರಶಸ್ತಿಯನ್ನು ಭಾರತ ಸರ್ಕಾರವು 1975 ರಲ್ಲಿ ಸ್ಥಾಪಿಸಿತು. ಹೂ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ಅಕ್ರಾಸ್ ದ ಕಂಟ್ರಿ? ಇತ್ತೀಚೆಗೆ ದೇಶಾದ್ಯಂತ ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ಅನ್ನು ಯಾರು ಪ್ರಾರಂಭಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನುರಾಗ್ ಠಾಕೂರ್. ಕೇಂದ್ರ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವರು ದೇಶಾದ್ಯಂತ ಫಿಟ್ ಇಂಡಿಯಾ ಫ್ರೀಡಮ್ ರನ್ 2.0 ಅನ್ನು ಪ್ರಾರಂಭಿಸಿದರು. Delhi Municipal Corporation has recently launched which application to help in filing complaints for garbage collection? ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತೀಚೆಗೆ ಕಸ ಸಂಗ್ರಹಣೆಗಾಗಿ ದೂರು ಸಲ್ಲಿಸಲು ಯಾವ ಆಪ್ ಅನ್ನು ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ಲೀನ್ ಸಿಟಿ ಆಪ್. ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತೀಚೆಗೆ ಕಸ ಸಂಗ್ರಹಣೆಗಾಗಿ ದೂರು ಸಲ್ಲಿಸಲು ಕ್ಲೀನ್ ಸಿಟಿ ಆಪ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಡೆಲ್ಲಿ ಬಗ್ಗೆ ನೋಡೋದು ಗೈಸ್, ಡೆಲ್ಲಿದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಂಡ್ ಡೆಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕ್ಯಾಶಿಫೈ? ಕ್ಯಾಶಿಫೈನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಾಜ್ಕುಮಾರ್ ರಾವ್. ಕ್ಯಾಶಿಫೈನ ಮೊದಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಆಕ್ಟರ್ ರಾಜ್ಕುಮಾರ್ ರಾವ್ ಅವರು ನೇಮಕಗೊಂಡಿದ್ದಾರೆ. ನೇಮ್ ದ ಆಲ್ ವೆದರ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ವಿಚ್ ಹಸ್ ಬಿನ್ ಫೇಲ್ಡ್ ಟು ಲಾಂಚ್ ಇನ್ ಟು ದ ಇಂಟೆಂಡೆಡ್ ಆರ್ಬಿಟ್. ಉದ್ದೇಶಿತ ಕಕ್ಷೆಗೆ ಉಡಾವಣೆ ಮಾಡಲು ವಿಫಲವಾಗಿರುವ ಎಲ್ಲಾ ಹವಾಮಾನದ ಭೂಮಿಯ ವೀಕ್ಷಣೆ ಉಪಗ್ರಹವನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ EOS 03. ಇಸ್ರೋ GSLV F-10 ರಾಕೆಟ್ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಆಗಸ್ಟ್ 12 ಬೆಳಿಗ್ಗೆ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಭೂಮಿಯ ವೀಕ್ಷಣೆ ಉಪಗ್ರಹ EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 03 ಅನ್ನು ಉದ್ದೇಶಿತ ಕಕ್ಷೆಗೆ ಸೇರಿಸಲು ವಿಫಲವಾಗಿದೆ. ಅಂಡ್ ಇಸ್ರೋ ಚೇರ್ಪರ್ಸನ್ ಡಾಕ್ಟರ್ ಕೆ ಶಿವನ್ ಅವರು ಕ್ರಯೋಜೆನಿಕ್ ಸ್ಟೇಜ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ನಿಂದ ಈ ಮಿಷನ್ ವಿಫಲವಾಗಿದೆ ಎಂದು ಮಾಹಿತಿ ನೀಡಿದರು. EOS ದ ಫುಲ್ ಫಾರ್ಮ್ ಗೈಸ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ನೆಕ್ಸ್ಟ್ ಗೈಸ್, ಇಸ್ರೋ ಬಗ್ಗೆ ನೋಡೋದಾದ್ರೆ ಇಸ್ರೋದು ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದು ಚೇರ್ಪರ್ಸನ್ ಡಾಕ್ಟರ್ ಕೆ ಶಿವನ್ ಅಂಡ್ ಇಸ್ರೋದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕನಲ್ಲಿದೆ. ಹೂ ಹ್ಯಾಸ್ ರಿಲೀಸ್ ದ ಬುಕ್ ಆಕ್ಸಲರೇಟಿಂಗ್ ಇಂಡಿಯಾ 7 years of ಮೋದಿ ಗವರ್ಮೆಂಟ್? ಆಕ್ಸಲರೇಟಿಂಗ್ ಇಂಡಿಯಾ 7 years of ಮೋದಿ ಗವರ್ಮೆಂಟ್ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಂ ವೆಂಕಯ್ಯ ನಾಯ್ಡು. ಆಕ್ಸಲರೇಟಿಂಗ್ ಇಂಡಿಯಾ 7 years of ಮೋದಿ ಗವರ್ಮೆಂಟ್ ಎಂಬ ಪುಸ್ತಕವನ್ನು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂ ವೆಂಕಯ್ಯ ನಾಯ್ಡು ಅವರು ಬಿಡುಗಡೆ ಮಾಡಿದರು. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು ಸಿ ಕ್ಯಾಟ್ ಎಕ್ಸರ್ಸೈಸ್ ಇಸ್ ಆರ್ಗನೈಸ್ಡ್ ಬೈ ವಿಚ್ ಕಂಟ್ರಿ? ಸಿ ಕ್ಯಾಟ್ ಎಕ್ಸರ್ಸೈಸ್
ಯಾವ ದೇಶವು ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ USA. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ತಪಾಸ್ ಇಸ್ ಅನ್ ಆನ್ಲೈನ್ ಪೋರ್ಟಲ್ ಲಾಂಚ್ ಬೈ ವಿಚ್ ಮಿನಿಸ್ಟ್ರಿ? ತಪಾಸ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ವಾಟ್ ಇಸ್ ದ ಥೀಮ್ ಆಫ್ ಇಂಡಿಪೆಂಡೆನ್ಸ್ ಡೇ 2021? 2021ರ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವೇನು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೌ ಮೆನಿ ರಾಮ್ಸರ್ ಸೈಟ್ಸ್ ಆರ್ ದೇರ್ ಇನ್ ಇಂಡಿಯಾ ಕರೆಂಟ್ಲಿ? ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳಿವೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.